ಮುಚ್ಚಿ ಹೋಗಿದ್ದ ಮೈಸೂರು ಪೆಟ್ರೋಕೆಮಿಕಲ್ ಹೆಸರಿನಲ್ಲಿ ಪುನರಾರಂಭ. ಕಾರ್ಮಿಕರಿಗೆ ಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ಮಾರ್ಚ್ 16ರಿಂದ ಅಹೋರಾತ್ರಿ ಧರಣಿ. ಸರ್ಕಾರದಿಂದ 108 ಎಕರೆ ಭೂಮಿ ಪಡೆದು ನಷ್ಟ ಹೆಸರಿನಲ್ಲಿ ಮುಚ್ಚಿ ಹೋಗಿದ್ದ ಮೈಸೂರು ಪೆಟ್ರೋಕೆಮಿಕಲ್ಸ್ ಕಂಪನಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಬಾಕಿ ವೇತನ, ಪಿಎಫ್, ಇತರೆ ಸೌಲಭ್ಯ ವಂಚಿಸಿ ಪಲಾಯನ ಮಾಡಿತ್ತು. ಆದರೀಗ ಬೇರೆ ಹೆಸರಿನಲ್ಲಿ ಅದೇ ಕಂಪನಿ ಪ್ರಾರಂಭಿಸಲು ಮುಂದಾಗಿದೆ. ಕಲಬುರಗಿ ಹೈಕೋರ್ಟ್ ಹಾಗೂ ಕಾರ್ಮಿಕ ಇಲಾಖೆ ಆದೇಶಗಳಿಗೆ ಮನ್ನಣೆ ನೀಡದೆ ಇರುವುದನ್ನು ಖಂಡಿಸಿ ಮಾರ್ಚ್ 16ರಿಂದ ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ದಲಿತ ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಾವೀದ್ ಖಾನ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 98 ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದು, ಮೈಸೂರು ಪೆಟ್ರೋಕೆಮಿಕಲ್ಸ್ ಕಾರ್ಮಿಕರಿಗೆ ಪೂರ್ವ ಮಾಹಿತಿ ಇಲ್ಲದೆ ಮಚ್ಚಿರುವ ಕುರಿತು ಹುಬ್ಬಳ್ಳಿ ಕಾರ್ಮಿಕ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿತ್ತು. 2024 ಫೆಬ್ರವರಿ 5ರಂದು ತೀರ್ಪು ನೀಡಿ ಕಾನೂನುಬದ್ಧ ಸವಲತ್ತುಗಳನ್ನು ಕಾರ್ಮಿಕರಿಗೆ ಪಾವತಿಸುವಂತೆ ಸೂಚಿಸಲಾಗಿತ್ತು. ಅಲ್ಲದೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿಯೂ ಪ್ರಕರಣ ವಿಚಾರಣಾ ಹಂತದಲ್ಲಿದೆ. ಆದರೆ ಮುಚ್ಚಿ ಹೋಗಿದ್ದ ಕಂಪನಿಯೇ ಈಗ ಐಜಿ ಪೆಟ್ರೋಕೆಮಿಕಲ್ಸ್ ಹೆಸರಿನಲ್ಲಿ 6.5 ಎಕರೆ, 7.5 ಎಕರೆ ಸೇರಿ 500 ಎಕರೆ ಪ್ರದೇಶದಲ್ಲಿ ಕೃಷಿ ಭೂಮಿಯನ್ನ ಲೀಸ್ ಪಡೆದು ಹುಲ್ಲು ಬೆಳೆಯುತ್ತಿದ್ದಾರೆ. ಕಾರ್ಮಿಕರಿಗೆ ಮೋಸ ಮಾಡುವ ಉದ್ದೇಶದಿಂದಲೇ ಕಂಪನಿ ಹೆಸರು ಬದಲಾವಣೆ ಮಾಡಲಾಗಿದೆ. ಹಿಂದಿನ ಮಾಲೀಕರೇ ಹೊಸ ಕಂಪನಿಯ ಮಾಲೀಕರಾಗಿದ್ದ ಈ ಹಿಂದೆ ಕೆಲಸ ಮಾಡುತ್ತಿದ್ದ ಕಾರ್ಮಿಕರನ್ನು ಸೇವೆಯೂ ಪಡೆದಿಲ್ಲ. ಬಯೋಕೆಮಿಕಲ್ ಘಟಕ ಸ್ಥಾಪನೆಗೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ, ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ, ಮಾಲಿನ್ಯ ನಿಯಂತ್ರಣ ಮಂಡಳಿ, ಕೈಗಾರಿಕಾ ಸುರಕ್ಷತಾ ಮತ್ತು ಆರೋಗ್ಯ ಇಲಾಖೆ ಎನ್ಒಸಿ ಪಡೆಯದೆ ಕೈಗಾರಿಕಾ ಘಟಕ ಸ್ಥಾಪಿಸಲಾಗಿದೆ. ಕೂಡಲೇ ಕೈಗಾರಿಕೆ ಇಲಾಖೆ, ಕಾರ್ಮಿಕ ಇಲಾಖೆ ಕಂಪನಿ ಲೀಸ್ ಮುಂದುವರೆಸಿರುವ ಕುರಿತು ಪರಿಶೀಲನೆ ನಡೆಸಿ ಕಾರ್ಮಿಕರಿಗೆ ಬಾಕಿ ವೇತನ ಪಾವತಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಹೋರಾಟ ನಡೆಸಲಾಗುತ್ತದೆ. ಜಿಲ್ಲಾ ಕಾರ್ಮಿಕ ಇಲಾಖೆ ಮುತುವರ್ಜಿ ವಹಿಸಿ ಕಾರ್ಮಿಕ ನ್ಯಾಯಾಲಯದ ಆದೇಶದಂತೆ ಕಾರ್ಮಿಕರಿಗೆ ಸೌಲಭ್ಯ ಒದಗಿಸಲು ಹೋರಾಟ ನಡೆಸುವುದಾಗಿ ಹೇಳಿದರು. 2026ರವರೆಗೆ ರಾಯಚೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಐಡಿಬಿಯಲ್ಲಿರುವ ಮೈಸೂರು ಪೆಟ್ರೋಕೆಮಿಕಲ್ ಕಂಪನಿಯು ಸಹಸ್ರಾರು ಕೋಟಿ ವಂಚನೆ ಮಾಡಿ ಸುಮಾರು 100ರಿಂದ ಅಧಿಕ ಕುಟುಂಬಗಳು ಅಲ್ಲಿ ದುಡಿದಂತ ಕೈಗಳಿಗೆ ಮೋಸ ಮಾಡಿ ಇವರು ಸಾಮಾನ್ಯ ಒಂದು ರೀಸನ್ ಅನ್ನು ಕೋರ್ಟಿಗೆ ಕೊಟ್ಟು ಲಾಸ್ ಆಗಿದೆ ಅಂತೇಳಿ ಇಲ್ಲಿಂದ ಓಡಿ ಹೋಗಿರ್ತಾರೆ. ಇವಾಗ ತರಾತುರಿಯಲ್ಲಿ ಅದೇ ಮೈಸೂರು ಪೆಟ್ರೋಕೆಮಿಕಲ್ ಕೆಐಡಿಬಿಯ 108 ಎಕರೆ ಜಾಗದಲ್ಲಿ ಸುಮಾರು 6.5 ಎಕರೆ ಮತ್ತು 7.5 ಎಕರೆ ಸಪರೇಟ್ ಆಗಿ ಓನರ್ ಅನ್ನ ಸೃಷ್ಟಿ ಮಾಡಿ ಲೀಸ್ ಅಗ್ರಿಮೆಂಟ್ ಅನ್ನು ಪಡೆದುಕೊಂಡು ರೈತರ ಜಮೀನಿನಲ್ಲಿ ಸುಮಾರು 500 ಎಕರೆ ರೈತರ ಜಮೀನನ್ನು ಲೀಸ್ ಪಡೆದು ಅಲ್ಲಿ ಹುಲ್ಲು ಬೆಳೆಯುವಂತ ಕೆಲಸ, ಬಯೋ ಕೆಮಿಕಲ್ಸ್ಗೆ ಬೇಕಾಗಿರುವ ರಾಸಾಯನಿಕ ಹುಲ್ಲು ಬೆಳೆಯುವಂತ ಕೆಲಸ ಅಲ್ಲಿ ಆಗುತ್ತಿದ್ದು ನಮಗೆಲ್ಲರಿಗೂ ಕಂಡು ಬಂದು ನಾವು ಅದಕ್ಕೆ ಖಂಡಿಸ್ತೀವಿ. ಯಾಕಂತಂದ್ರೆ ಆಲ್ರೆಡಿ 2013ರಲ್ಲಿ ವೇತನ ಕೊಡಲಾರದೆ ಇವರೆಲ್ಲ ಓಡಿ ಹೋದಾಗ ನಾವೆಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಲೇಬರ್ ಕರ್ಕೊಂಡು ಹುಬ್ಳಿ ಧಾರವಾಡ ಹೈಕೋರ್ಟ್ ನಲ್ಲಿ ಲೇಬರ್ ಸೆಲ್ಲಿನಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿದಾಗ ಮಾನ್ಯ ಅಲ್ಲಿರುವಂತ ನ್ಯಾಯಾಧೀಶರು ಲೇಬರ್ ಪರವಾಗಿ ಒಂದು ಆದೇಶವನ್ನು ಕೊಟ್ಟಿದ್ರು. ಏನು ಆದೇಶ ಅಂತಂದ್ರೆ ಅವರ 9 ತಿಂಗಳ ವೇತನ, ಅವರ ಪಿಎಫ್, ಇಎಫ್, ಗ್ರಾಟ್ಯುಟಿ, ರಾಯಲ್ಟಿ ಎಲ್ಲಾನು ಸೇರಿ ಅವರಿಗೆ 6 ತಿಂಗಳ ಒಳಗಡೆ ಕೊಡತಕ್ಕದ್ದು ಅಂತೇಳಿ ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟಿದ್ರು. ಆ ತೀರ್ಪಿನ ಹಿನ್ನೆಲೆಯಲ್ಲಿ ಅವರೆಲ್ಲ ನೋಡಿಕೊಂಡು ಅವರ ಕಂಪನಿಗೆ ಸುಮಾರು 146 ಕೋಟಿ ಆಗಿನ 2013ರಲ್ಲಿ ಲಾಭ ಬಂದರೂ ಸಹ ನಮಗೆ ಡೀಸೆಲ್ ಕಾಸ್ಟ್ ಇಂದ ಇಲ್ಲಿ ನಷ್ಟ ಆಗಿದೆ ಅಂತೇಳಿ ಸಾಮಾನ್ಯ ಕಾರಣ ತೋರಿಸಿ ಇಲ್ಲಿಂದ ಓಡಿ ಹೋಗಿರ್ತಾರೆ. ಇವಾಗ 2026ರಲ್ಲಿ ಮತ್ತೆ ನಯಾ ವಂಚನಕ್ಕೆ ದಾರಿ ಮಾಡಿ ಐಜಿ ಪೆಟ್ರೋಕೆಮಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತೇಳಿ ಸೇಮ್ ಓನರ್ ನೋಂದಾಯಿಸಿಕೊಂಡು ಇಲ್ಲಿ ಮತ್ತೆ ಕಾರ್ಯವನ್ನು ಶುರು ಮಾಡಿರುತ್ತಾರೆ. ಆ ಕಾರ್ಯವನ್ನು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ಗಳ ಮುಖಾಂತರ ಏನು ಆ ಕೋರ್ಟಿನ ತೀರ್ಪಿನ ಅನ್ವಯ ಆ ಕುಟುಂಬಗಳಿಗೆ ಏನು ನ್ಯಾಯಬದ್ಧವಾದ ವೇತನ ಮತ್ತು ಅವರೆಲ್ಲರದು ಇಎಫ್, ಪಿಎಫ್, ಗ್ರಾಟ್ಯುಟಿ ಅದೆಲ್ಲ ಕೊಟ್ಟು ಆಮೇಲೆ ಕೋರ್ಟ್ ಅದರಲ್ಲಿ ತೀರ್ಪು ಮಾಡಿರುತ್ತೆ. ನ್ಯಾಯಾಧೀಶರು ಒಂದು ಮಾತು ಹೇಳಿರ್ತಾರೆ, 6 ತಿಂಗಳ ಒಳಗಡೆ ಏನು ಆ ಕುಟುಂಬಗಳಿಗೆ ವೇತನ ಕೊಟ್ಟಿಲ್ಲ ಅಂತಂದ್ರೆ 6% ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ಅವರಿಗೆ ಮೊತ್ತವನ್ನು ಮುಟ್ಟಿಸುವಂತದ್ದು ಅಂತೇಳಿ ಅದರಲ್ಲಿ ಆರ್ಡರ್ ಇದೆ. ಆದ್ರೂ ಆ ಆರ್ಡರ್ ಮತ್ತೆ ಪಬ್ಲಿಕೇಶನ್ಸ್ ಆಫ್ ಮೀಡಿಯಾ ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ಗೂ ಸಹ ಪ್ರತಿಯನ್ನು ಕಳಿಸಿರ್ತಾರೆ. ಅಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಇಲ್ಲಿ ಇದ್ದು ಇಲ್ಲದಂಗೆ ಆಗಿದೆ. ಮೇಡಮ್ ಅವ್ರ ಹತ್ರ ಹೋಗಿ ಕೇಳಿದ್ರೆ ಇದು 13 ವರ್ಷ 14 ವರ್ಷದ ಕಥೆ ನಮ್ಗೆ
ಇವಾಗ ಸುಮಾರು 9 ಡಿಪಾರ್ಟ್ಮೆಂಟ್ಗಳಿಂದ NOC ತಗೊಂಡು ಅವರು ಬಯೋಕೆಮಿಕಲ್ ಪ್ಲಾಂಟ್ ಅನ್ನು ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಆದರೆ ಅವರು ಪರವಾನಿಗೆ ಅಪ್ಲೈ ಕೊಟ್ಟು ಮತ್ತೆ ಮೋಸ ವಂಚನೆ ಮಾಡೋಕೆ ಇವರು ಬಂದಿರ್ತಾರೆ. ಇವ್ರನ್ನ ಏನೋ ತಡೆ ಹಿಡಿಬೇಕು, ಇವ್ರನ್ನ ತಡೆ ಹಿಡಿದು ಇವರು ಯಾವ್ಯಾವ ಅಕ್ರಮ ಎಷ್ಟೊಂದು ಕೋಟಿ ರೂಪಾಯಿಗಳು ಅಕ್ರಮ ಮಾಡಿ ಸರ್ಕಾರ ಮತ್ತು ಸರ್ಕಾರದ ಖಜಾನೆಗೆ ನಷ್ಟ ಮಾಡಿ ಸರ್ಕಾರದ ಜಮೀನಲ್ಲೇ ಓನರ್ ಅನ್ನು ಸೃಷ್ಟಿ ಮಾಡಿ ಇವರು ಲೀಸ್ ಮಾಡಿರುವಂತ ಸ್ಕ್ಯಾಮ್ಗೆ, ಇವರು ಲೀಸ್ ಮಾಡಿರುವಂತ ಏನು ಕಳ್ಳತನಕ್ಕೆ ಯಾರ್ಯಾರು ಆ ಲೀಡರ್ಸ್ ನ ಸಹಾಯ ಮಾಡಿದ್ದಾರೆ, ಯಾರು ನೋಂದಾಯಿತ ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅದಕ್ಕಾಗಿ ನಮ್ಮ ಬೇಡಿಕೆಗಳಿದೆ. ಏನು ಇದೇ ತಿಂಗಳು ಮುಂಬರುವ ಮಾರ್ಚ್ 16ರಂದು ಸೋಮವಾರ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಾವು ಸಂಬಂಧಪಟ್ಟ ಕಂಪನಿಯ ಮುಂದುಗಡೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಯಾವಾಗಲೂ ಈ ವೇತನ ಕೊಡಲ್ಲ, ಲೇಬರ್ಗಳ ಕುಟುಂಬದ ಜೊತೆಗೆ ಸೇರಿಕೊಂಡು ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಅಲ್ಲಿ ಆ ಲೇಬರ್ಗಳ ವೇತನ ಸೆಟ್ಲ್ ಆಗುವವರೆಗೂ ನಾವು ಅಲ್ಲಿಂದ ಎದ್ದೋಳಲ್ಲ. ಅಲ್ಲಿ ಉಪವಾಸ ಸತ್ಯಾಗ್ರಹಗಳು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಬೇಕಾಗಿರುತ್ತೆ. ಅವರಿಗೆ ನಾವು ಮಾಧ್ಯಮ ಮುಖಾಂತರ ನಾವು ಎಚ್ಚರಿಸ್ತೇವೆ. ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಜಯಶ್ರೀ, ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಾರುತಿ ಚಿಕ್ಕಸಗೂರು, ರಕ್ಷಣಾ ವೇದಿಕೆ ಸುರೇಶ್ ಬಾಬು, ಬಾಬುರಾವ್, ಮಧುಕಾಂತ್ ಇದ್ದರು.